Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಹೌದಪ್ಪ, ಜಾಯಿಂಟ್ ಆಗಿ ಒಂದು ಕಾರ್ಯಾಚರಣೆ ನಡೆಸ್ತೀವಂತ ನಾವೇನು ಬೇಡ ಅಂತೀವ? ನಾವು ಆಗಲೇ ಕೇಳಿದ್ದೀವಲ್ಲ ಅವ್ರ ಸಪೋರ್ಟು. ಇಲ್ಲಿ ಯಾಕೆ ಹಿಂದೆ ಜರುಗ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಮಿತ್ ಶಾ ಅವರು? ಈ ಹುಬ್ಳಿ ಪ್ರಕರಣದಲ್ಲಿ ಅಮಿತ್ ಶಾ ಅವ್ರು ಹೋಗಿ ಮನೆಗೆ ಭೇಟಿಯಾಗಿಲ್ವೇನ್ರಿ? ಜೆ ಪಿ ನಡ್ಡಾ ಅವ್ರು ಹೋಗಿಲ್ವಾ? ಪ್ರಹ್ಲಾದ್ ಜೋಶಿ ಅವ್ರು ಹೋಗಿಲ್ಲ? ಯಾಕೆ ಹಾಸನಿಗೆ ಕಾಲಿಡ್ತಾ ಇಲ್ಲ ಇವರು? ಅಷ್ಟೇನು ಭಯ ಇವರಿಗೆ? ಹೋಗ್ಬೇಕಲ್ಲ, ಸಂತಾಪ ಹೇಳ್ಬೇಕಲ್ಲ, ಸಂತ್ರಸ್ತರಿಗೆ ಹೇಳಬೇಕು, ನೀವು ವರಿ ಮಾಡಬೇಡಿ, ರಾಜ್ಯ ಸರ್ಕಾರ ಇದೆಯೋ ಇಲ್ವೋ, ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದಾರಾ? ಯಾಕೆ ಹೇಳಿಲ್ಲ? ಅಲ್ಲಿ ಹೋದರೆ ಅವರಿಗೆ ಕಲ್ಲು ತೊಗೊಂಡು ಹೊಡಿತಾರೆ, ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ. ಹೋಗಿ ಭೇಟಿ ಆಗ್ಬೇಕಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಆಮೇಲೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರು ಇಲ್ಲಿ ನಮ್ಮ ರಾಜ್ಯ BJP ಅವರು. ಹುಬ್ಳಿ ಪ್ರಕರಣ, ಇಲ್ಲಿ ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ? ಯಾಕೆ ಪ್ರತಿಭಟನೆಗಳಿಲ್ಲ? ಯಾಕೆ ತಾಲೂಕು ಎಲ್ಲ ವೃತ್ತದಲ್ಲೂ ಅವಾಗ ಅಸೆಂಬ್ಲಿ ಚುನಾವಣೆ ಇದ್ದಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಪ್ರತಿಭಟನೆ ಮಾಡಿದ್ರಲ್ಲ? ಎಲ್ರಿ ವಿಜೇಂದ್ರ ಅವರೇ, ಎಲ್ಲಿ ನಾಪತ್ತೆ ಆಗಿದ್ದೀರಾ ನೀವು? ಅಶೋಕಣ್ಣ, ನೀವು ಗಾಯಬಾಗ್ಬಿಟ್ಟಿದ್ದೀರಲ್ಲ, ಎಲ್ಲಿದ್ದೀರಾ ತಾವೆಲ್ಲ? ಯಾಕೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ? ಪದೇ ಪದೇ ಶಿವಕುಮಾರ್ ಅವರು, ಮಹಾನಾಯಕರು, ತಿಮ್ಮಿಂಗಳು, ಇಷ್ಟೇನಾ? BJP ಅವ್ರ ಬಗ್ಗೆ JDS ಬಗ್ಗೆ ಮಾತಾಡ್ರಿ, ನಿಮ್ಮ ಮೈತ್ರಿ ಬಗ್ಗೆ ಮಾತಾಡಿ. ನಿಮ್ಗೆ ನೈತಿಕತೆ ಇದ್ದರೆ ಯಾಕೆ ಸೀಟ್ ಬಿಟ್ಕೊಟ್ರಿ JDS ಅವರಿಗೆ? ಅಂದರೆ ರಾಜಕೀಯ ಲಾಭ ಇದ್ದರೆ ಅವನು ಎಂಥ ಕ್ರೈಮ್ ಮಾಡಿದ್ರು ಕೂಡ, ಎಂಥ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ದುಷ್ಟಕೃತ್ಯ ಮಾಡಿದ್ರು ಕೂಡ ಅವ್ರ ಜೊತೆ ಇರಲಿಕ್ಕೆ ನಿಮಗೆ ಇಷ್ಟ, ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.